ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಗೆ ಒಂದು ಒಳ್ಳೆಯ ಜಾಬ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ? ತುಂಬಾ ಇಂಪಾರ್ಟೆಂಟ್ ಜಾಬ್ ಆಗಿರುತ್ತೆ. ನೋಡಿ, ನಮ್ಮ ಕರ್ನಾಟಕದಿಂದ ಕರೆದಿರುವಂತಹ ಸೈಂಟಿಸ್ಟ್ ಬಿ ಜಾಬ್. ಓಕೆನಾ ಸ್ನೇಹಿತರೆ? ಸಿ-ಡ್ಯಾಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸಿ-ಡ್ಯಾಕ್ ಅಂತ ಹೇಳಿದ್ರೆ ಸೆಂಟ್ರಲ್ ಆಫ್ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟರ್ಸ್ ಅಂತ ಹೇಳ್ಬಿಟ್ಟು. ಓಕೆನಾ? ಅದ್ರದ್ದು ರಿಕ್ವೈರ್ಮೆಂಟ್ ಕರೆದಿರೋದು ನೋಡಿ, ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತ ಹೇಳ್ಬಿಟ್ಟು ಕರೆದಿರೋದು. ಆರ್&ಡಿ ಆರ್ಗನೈಸೇಷನ್ ಆಗಿರುತ್ತೆ. ಆರ್&ಡಿ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಇದ್ರದ್ದು ನೋಡಿ ಯಾವ ರೀತಿ ಏನೇನ್ ಜಾಗದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಗ್ರಿಡ್ ಕ್ಲೌಡ್ ಕಂಪ್ಯೂಟಿಂಗ್, ಮಲ್ಟಿ ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್, VLSI ಎಂಬೆಡೆಡ್ ಸಿಸ್ಟಮ್, ಸಾಫ್ಟ್ವೇರ್ ಟೆಕ್ನಾಲಜಿ, ಫ್ರೀ ಅಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್, ಸೈಬರ್ ಸೆಕ್ಯೂರಿಟಿ, ಸೈಬರ್ ಫಾರೆನ್ಸಿಕ್ಸ್, ಹೆಲ್ತ್ ಇನ್ಫಾರ್ಮೆಟಿಕ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್, ಮತ್ತೆ ಎಇ ಅಂಡ್ ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್ ಮಿಷಿನ್ಸ್ ಇದಿಷ್ಟಿದೆ. ಓಕೆನಾ? ಇದ್ರದ್ದು ಬೇಸಿಕ್ ಪೇ ಬಂದ್ಬಿಟ್ಟು 56,000 ರೂಪಾಯಿ ಪರ್ ಮಂತ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ? ಪೇ ಲೆವೆಲ್ 10 ಇದು. ಓಕೆನಾ ಸ್ನೇಹಿತರೆ? 22 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಎಲ್ಲೆಲ್ಲಿ ಅಂದ್ರೆ ಬೆಂಗಳೂರು, ದಿಲ್ಲಿ, ಹೈದರಾಬಾದ್, ಪುಣೆ ಇದಿಷ್ಟು ಪೋಸ್ಟ್ ಗಳನ್ನ ಕರೆದಿರೋದು. 22 ಪೋಸ್ಟ್ ಗಳು. ಓಕೆನಾ? ಎಲ್ಲರೂ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ ಸ್ನೇಹಿತರೆ? ಅದಾದ ನಂತರ ನೀವು ಏಜ್ ಲಿಮಿಟ್ ನೋಡ್ಬೇಕಂತ ಹೇಳಿದ್ರೆ 30, 35, 33 ಈ 30 to 35 ವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. 18 ಇಂದ ಸ್ಟಾರ್ಟ್ ಆಗುತ್ತೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. ಓಕೆನಾ? 5 ಇಯರ್ಸ್ ಇನಿಷಿಯಲ್ ಅಪಾಯಿಂಟ್ಮೆಂಟ್ ಇರುತ್ತೆ. ಅದಾದ ನಂತರ ಎಕ್ಸ್ಟೆಂಡ್ ಆಗುತ್ತೆ ಸ್ನೇಹಿತರೆ. 5 ಇಯರ್ಸ್ ಕಾಂಟ್ರಾಕ್ಟ್ ಅಲ್ಲಿ ಇರುತ್ತೆ. ಓಕೆನಾ? ಗೌರ್ಮೆಂಟ್ ಗೆ ನೀವು ಕೆಲಸ ಮಾಡಬಹುದಾಗಿರುತ್ತೆ. ಗೌರ್ಮೆಂಟ್ ಲೆವೆಲ್ ಎಲ್ಲಾ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಜಸ್ಟ್ ಅದು ಗೌರ್ಮೆಂಟ್ ಆಗಿರೋದಲ್ಲ, ಪ್ರೈವೇಟ್ ಆಗಿರುತ್ತೆ. ಓಕೆನಾ? ಇದಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಆದಷ್ಟು ತುಂಬಾ ಈಸಿ ಆಗಿರುತ್ತೆ. ಓಕೆನಾ ಸ್ನೇಹಿತರೆ? ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೇಕಾಗಿರುತ್ತೆ. ಇದ್ರದ್ದು ಫೀಸ್ ಬಂದ್ಬಿಟ್ಟು ಜನರಲ್, OBC, ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ 500 ರೂಪಾಯಿ ಇದೆ. SC, ST, PWD ಮತ್ತೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಗೆ ಯಾವುದೇ ರೀತಿಯ ಫೀ ಇಲ್ಲ. ಆನ್ಲೈನ್ ಮುಖಾಂತರ ಪೇ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಇದ್ರದ್ದು ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಅಂದ್ರೆ ರಿಟರ್ನ್ ಅಂಡ್ ಇಂಟರ್ವ್ಯೂ ಇರುತ್ತೆ. ಓಕೆನಾ? ಇದ್ರದ್ದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 1ನೇ ತಾರೀಕು ಡಿಸೆಂಬರ್. ಓಕೆನಾ? ಡಿಸೆಂಬರ್ 1ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನ್ ಕೊಟ್ಟಿದೆ ಇದನ್ನ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಇಂಟರ್ವ್ಯೂ ಡೇಟ್ ನ ನಿಮ್ಗೆ ಇಮೇಲ್ ಮುಖಾಂತರನೇ ಸೆಂಡ್ ಮಾಡ್ತಾರೆ. ಓಕೆನಾ ಸ್ನೇಹಿತರೆ? ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದು ಅಪ್ಲೈ ಆನ್ಲೈನ್ ನ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಯಾವ ಒಂದು ನಿಮ್ಗೆ ಪೋಸ್ಟ್ ಯಾವ ಒಂದು ಲೆವೆಲ್ ಅಲ್ಲಿ ಸಿಟಿಯಲ್ಲಿ ಬೇಕು ಅಂತ ಏನಾದ್ರು ನಿಮ್ಗೆ ಇತ್ತು ಅಂದ್ರೆ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ ಸ್ನೇಹಿತರೆ? ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಈ ಒಂದು ನಂಬರ್ಗೆ ಕಾಲ್ ಮಾಡಬಹುದು, ಅಥವಾ ನೀವು ಇಮೇಲ್ ಸಹಿತ ಬರೀಬಹುದಾಗಿರುತ್ತೆ ಸ್ನೇಹಿತರೆ. ಇಲ್ಲ ನಿಮ್ಗೆ ಡೌಟ್ಸ್ ಏನಾದ್ರು ಇತ್ತು ಅಂದ್ರೆ ನೀವು ವಿಡಿಯೋ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಗೆ ತಿಳಿಸ್ಕೊಡ್ತೀನಿ. ಏನೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ನೀವು ಇಲ್ಲಿ ಬಂದು ಡೈರೆಕ್ಟ್ ಆಗಿ ಬೆಂಗಳೂರು ಅಂತ ಏನಿದೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲೈ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಪ್ಲೈ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಫಸ್ಟ್ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಮೇಲ್ ID, ಫೋನ್ ನಂಬರ್ ಕೊಟ್ಬಿಟ್ಟು OTP ತಗೊಂಡು OTP ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಸೈಂಟಿಸ್ಟ್ ಬಿ ಪೋಸ್ಟ್ ಬೆಂಗಳೂರಲ್ಲಿ 8 ಪೋಸ್ಟ್ ಗಳಿದೆ ಸ್ನೇಹಿತರೆ. ಓಕೆನಾ? ಏಜ್ ಲಿಮಿಟ್ ಬಂದು 30. ಫಸ್ಟ್ ಕ್ಲಾಸ್ ಡಿಗ್ರಿ ಆಗಿರ್ಬೇಕಾಗಿರುತ್ತೆ. ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಇಂಜಿನಿಯರಿಂಗ್ ಫಸ್ಟ್ ಕ್ಲಾಸ್ ಡಿಗ್ರಿ ಆಗಿದ್ರು ಓಕೆ ಸ್ನೇಹಿತರೆ. ಓಕೆನಾ? ಏನೇನ್ ಗೊತ್ತಿರಬೇಕು ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಗೊತ್ತಿರಬೇಕಾಗಿರುತ್ತೆ. ನೀವು C++, ಪೈಥಾನ್, ಶೆಲ್ ಪ್ರೋಗ್ರಾಮಿಂಗ್, ಲೈನಿಕ್ಸ್, ಬಯೋಸ್, ಅದ ನಂತರ ಪ್ಯಾರಲಲ್ ಪ್ರೋಗ್ರಾಮಿಂಗ್ ಮಾಡಲ್ಸ್, MPI, ಓಪನ್ ಮ್ಯಾಪ್, ಕ್ವಾಡಾ, OpenCL, ಈ ರೀತಿ ಕಂಪ್ಯೂಟರ್ದು ಏನೇನು ಲ್ಯಾಂಗ್ವೇಜಸ್ ಇದೆ ಅದೆಲ್ಲ ನಿಮಗೆ ತಿಳ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತೆ ಸೈಬರ್ ಫಿಸಿಕಲ್ ಸಿಸ್ಟಮ್, IoT ಎಂಬೆಡೆಡ್, ಇದು IoT ಎಂಬೆಡೆಡ್ ಸಿಸ್ಟಮ್ ಆಗಿರುತ್ತೆ. ಮತ್ತೆ VLSI ಡಿಸೈನ್ ಇರುತ್ತೆ, ಚಿಪ್ ಡಿಸೈನ್, ಲೈಫ್ ಸೈಕಲ್, ಕ್ವಾಂಟಮ್ ಕಂಪ್ಯೂಟಿಂಗ್, ಮತ್ತೆ ಜಾಬ್ ಪ್ರೊಫೈಲ್ ನಿಮ್ಗೆ ಈ ರೀತಿ ಕೊಡ್ತಾರೆ. HPC ಸಾಫ್ಟ್ವೇರ್, ಸೈಬರ್ ಫಿಸಿಕಲ್ ಸಿಸ್ಟಮ್, VLSI ಡಿಸೈನ್ ಮತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್. ಓಕೆನಾ? BE ಆಗಿರ್ಬೇಕಾಗಿರುತ್ತೆ. ಸ್ಯಾಲರಿ ಬಂದು ನಿಮ್ಗೆ 18 ಲ್ಯಾಕ್ ಪರ್ ಆನಮ್ ಇದೆ ಸ್ನೇಹಿತರೆ. ಓಕೆನಾ? 18 ಲ್ಯಾಕ್ ಪರ್ ಆನಮ್ ನಿಮ್ಗೆ ಬೆಂಗಳೂರಲ್ಲಿ ಕರೀತಾರೆ ಸ್ನೇಹಿತರೆ. ಓಕೆನಾ? ಇದನ್ನ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದಾಗಿರುತ್ತೆ. ನೀವು ಹಾಗೆ ದಿಲ್ಲಿಗೆ, ಪುಣೆಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಬರುತ್ತೆ ನೋಡಿ. ಪುಣೆ ಕ್ಲಿಕ್ ಮಾಡಿದ್ರೆ ಸಾಕು, ಪುಣೆದು ಫುಲ್ ಸಿಗುತ್ತೆ. ಪುಣೆದು 5 ಇಯರ್ಸ್ 5 ವೇಕೆನ್ಸಿ ಕರೆದಿದ್ದಾರೆ. 30 ಇಯರ್ಸ್ ಏಜ್ ಲಿಮಿಟ್ ಇದೆ. ಅದ ನಂತರ BE ಮಾಡಿರ್ಬೇಕು, ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಆಗಿರ್ಬೇಕಾಗಿರುತ್ತೆ. ಅವ್ರು ಕೂಡ ಅಪ್ಲೈ ಮಾಡಬಹುದು. ಓಕೆನಾ ಸ್ನೇಹಿತರೆ? ಹಾರ್ಡ್ವೇರ್, ಕಂಪ್ಯೂಟರ್ ಸೈನ್ಸ್, ಮತ್ತೆ ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್, EC ಮತ್ತೆ CS ಇದಿಷ್ಟು ಅಪ್ಲೈ ಮಾಡಬಹುದಾಗಿರುತ್ತೆ. ಇವ್ರದ್ದು ಕೂಡ 18.34 ಲ್ಯಾಕ್ ಪರ್ ಆನಮ್. ಓಕೆನಾ?
18 ಲಕ್ಷ ಕೊಡ್ತಾ ಇದ್ದಾರೆ ಪರ್ ಇಯರ್ಗೆ ಅಂತ ಹೇಳಿದ್ರೆ ನೀವು ತಿಳ್ಕೊಳ್ಳಿ ಸ್ನೇಹಿತರೆ ಎಷ್ಟು ಇಂಪಾರ್ಟೆಂಟ್ ಆದ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ. ಇನ್ನಷ್ಟು ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಅಫಿಷಿಯಲ್ ವೆಬ್ಸೈಟ್ ಕೂಡ ಹೋಗ್ಬೋದು. ಅಫಿಷಿಯಲ್ careers.sedec.in ಅಂತ ಹೇಳ್ಬಿಟ್ಟು ಏನಿದೆ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಕಂಟಿನ್ಯೂ ಕಾಂಟ್ರಾಕ್ಟ್ ವೇಕೆನ್ಸೀಸ್ ಅಂತ ಕರೆದಿರೋದು ಸ್ನೇಹಿತರೆ. ಓಕೆನಾ. ನೀವು ಇದನ್ನ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಹೋಗ್ಬೋದಾಗಿರುತ್ತೆ. 5 ವರ್ಷ ನಿಮ್ಗೆ ಪ್ರೊಬೇಷನ್ ಪೀರಿಯಡ್ ಇರುತ್ತೆ, PP ಇರುತ್ತೆ. ಅದಾದ ನಂತರ ನೀವು ಎಕ್ಸ್ಟೆಂಡ್ ಆಗ್ತೀರಾ. ಓಕೆನಾ ಸ್ನೇಹಿತರೆ. ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ನೀವು ಎಕ್ಸ್ಟೆಂಡ್ ಮಾಡ್ತಾರೆ. ಆದಷ್ಟು ನೀವು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಅಪ್ಲೈ ಮಾಡ್ಬಿಟ್ಟು ನಿಮ್ಗೆ ಜಾಬ್ ಸಿಗ್ಲಿ, ಹಾಗೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಸ್ನೇಹಿತರೆ. ಓಕೆನಾ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿ ಏನಾದ್ರು ಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಇದು ಜಾಯ್ನ್ ಆಗಬಹುದು ಸ್ನೇಹಿತರೆ. ಜಾಯ್ನ್ ಆಗಿ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಓಕೆನಾ ಸ್ನೇಹಿತರೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.